ದೇಶದಲ್ಲಿ ಗಣತಂತ್ರದ ಹಬ್ಬ, ಸ್ವರ್ಣ ಭಾರತದ ಸಂದೇಶ, ಸೇನಾ ಶಕ್ತಿ, ವಿಭಿನ್ನ ಸಂಸ್ಕೃತಿ, ಕರ್ತವ್ಯ ಪಥದಲ್ಲಿ ನವ ಭಾರತ, ಜಗತ್ತಿಗೆ ಏಕತೆಯ ಸಂದೇಶ, ಆತ್ಮನಿರ್ಭರ್ ಅನಾವರಣ. ಇದು ಜನ ಗಣ ಮನ ಎಟ್ 77. ಇವತ್ತು ನಮ್ಮ ದೇಶದಲ್ಲಿ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿಯುವಂತ ದಿನ ಇವತ್ತು. ನವದೆಹಲಿಯ ಕರ್ತವ್ಯ ಪಥದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೇನೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೆಯುತ್ತೆ. ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆಗಳ ಶಕ್ತಿ ಪ್ರದರ್ಶನದ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಪ್ರಮುಖ ಆಕರ್ಷಣೆ. ಇನ್ನು ಈ ಸಲ ಒಂದೇ ಮಾತರಂ ಗೀತೆಗೆ 150 ವರ್ಷ ಹಾಗೂ ಆಪರೇಷನ್ ಸಿಂಧೂರ ವಿಶ್ವವನ್ನ ಇಟ್ಕೊಂಡು ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ವಿದೇಶಿ ಗಣ್ಯರು ಆಗಮಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವೋನ್ ಡರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಭಾರತದ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಈ ಬಾರಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಸಂಪ್ರದಾಯದಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನ ಮಾಡುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಷ್ಟ್ರಪತಿಗಳೇ ಯಾಕೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡ್ತಾರೆ ಅಂತಂದ್ರೆ, ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರೋದ್ರಿಂದ ಪ್ರತಿ ಬಾರಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರೇ ಧ್ವಜಾರೋಹಣವನ್ನ ನೆರವೇರಿಸಿ ರಾಷ್ಟ್ರದ ಜನತೆಗೆ, ದೇಶದ ಜನತೆಗೆ ಸಂದೇಶವನ್ನ ಕೊಡ್ತಾರೆ. ಧ್ವಜಾರೋಹಣ ಮಾಡೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇನ್ನು ಈ ಬಾರಿ ಒಂದೇ ಮಾತರಂ ಗೀತೆ ಮೆರುಗು ಅಂದ್ರೆ ಆ ಪರಿಕಲ್ಪನೆ ಏನಿದೆ 150 ವರ್ಷ ಆಗಿರೋದ್ರಿಂದ ಆ ಮೆರುಗು ಮತ್ತಷ್ಟು ಸಿಗ್ತಾ ಇದೆ ಒಂದೇ ಮಾತರಂ ಗೀತೆಗೆ. ಹಾಗೇನೆ ಆಪರೇಷನ್ ಸಿಂಧೂರ್ ಸೇರಿದಂತೆ ಸೇನೆಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಕರ್ತವ್ಯ ಪಥ ಕಲ್ಪಿಸ್ತಾ ಇದೆ. ಸೇನಾ ಶಕ್ತಿ ಜೊತೆಯಲ್ಲಿ ನಾರಿ ಶಕ್ತಿ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಮಹಿಳಾ ಶಕ್ತಿ ಪರೇಡ್ ನಲ್ಲಿ ಅನಾವರಣವಾಗುತ್ತೆ. ಮಹಿಳಾ ಶಕ್ತಿಗೂ ಕೂಡ ಆದ್ಯತೆಯನ್ನ ಈ ಬಾರಿ ಮತ್ತೊಮ್ಮೆ ನೀಡಲಾಗಿದೆ. Patriotic fervor, national celebration takes on new meaning. ರಾಷ್ಟ್ರಪತಿಗಳು ಬರ್ತಾರೆ. ಅದಕ್ಕೂ ಮುಂಚಿತವಾಗಿ ನರೇಂದ್ರ ಮೋದಿ ಅವರಲ್ಲಿ ಬಂದು ಯುದ್ಧ ಸ್ಮಾರಕಕ್ಕೆ ಭೇಟಿಯನ್ನ ಕೊಟ್ಟು ತದನಂತರ ಕರ್ತವ್ಯ ಪಥಕ್ಕೆ ಬಂದು ಗಣ್ಯರನ್ನ ಬರಮಾಡಿಕೊಳ್ತಾರೆ. ಏಕತೆ ಥೀಮ್ ಸಾಂಸ್ಕೃತಿಕ ತಂಡ ರೆಡಿಯಾಗಿದೆ. ಇನ್ನು ವಿವಿಧ ಪುಷ್ಪಾಲಂಕಾರವನ್ನ ನಾವಲ್ಲಿ ಗಮನಿಸ್ತಾ ಇದ್ದೀವಿ. ಏಕತೆ ಥೀಮ್ ಜಗತ್ತಿಗೆ ಅನಾವರಣವಾಗ್ತಾ ಇದೆ. ಸೇನಾ ಶಕ್ತಿಯ ಅನಾವರಣ ಕೂಡ ಆಗ್ತಾ ಇದೆ. ಅತ್ಯಾಧುನಿಕ ಯುದ್ಧೋಪಕರಣ, ಕ್ಷಿಪಣಿ, ಟ್ಯಾಂಕರ್ಗಳು, ಆತ್ಮನಿರ್ಭರ್ ಅಂದ್ರೆ ದೇಶೀಯವಾಗಿ ತಯಾರಾದಂತಹ ಶಸ್ತ್ರಾಸ್ತ್ರಗಳಿಗೆ ಆದ್ಯತೆಯನ್ನ ಇತ್ತೀಚೆಗೆ ನೀಡಲಾಗ್ತಾ ಇದೆ. ಇನ್ನು ಸ್ತಬ್ಧ ಚಿತ್ರಗಳು, ನಮ್ಮ ಕಲೆ, ವೈಭವ, ಸಂಸ್ಕೃತಿ, ನಮ್ಮ ಪರಂಪರೆ ಎಷ್ಟು ಶ್ರೀಮಂತವಾಗಿದೆ, ಎಷ್ಟು ವಿಭಿನ್ನವಾಗಿದೆ, ವಿವಿಧತೆಯಲ್ಲಿ ಏಕತೆಯನ್ನ ಕಾಣಸಿಗೋದು ನಮ್ಮ ದೇಶದಲ್ಲಿ ಮಾತ್ರ. ಸ್ತಬ್ಧ ಚಿತ್ರಗಳ ಮುಖೇನ ನಮ್ಮ ಸಂಸ್ಕೃತಿ, ಪರಂಪರೆ, ಕಲೆ ಅನಾವರಣವಾಗುತ್ತೆ ಕರ್ತವ್ಯ ಪಥದಲ್ಲಿ. ಈಗಾಗಲೇ 10,000 ಮಂದಿ ವಿಶೇಷ ಅತಿಥಿಗಳು, ಆಹ್ವಾನಿತರು ಕರ್ತವ್ಯ ಪಥದಲ್ಲಿ ನಮ್ಮ ಶಕ್ತಿ ಅನಾವರಣವಾಗುವುದನ್ನ, ಸಾಂಸ್ಕೃತಿಕ ಕಲರವ ಮೇಳೈಸೋದನ್ನ ನೋಡೋದಕ್ಕೆ ಆಸೀನರಾಗಿದ್ದಾರೆ. ಇನ್ನು ಭದ್ರತೆ ವಿಷಯವಾಗಿ ಮಾತಾಡೋದಾದ್ರೆ, ಸೆಕ್ಯೂರಿಟಿಗೆ ಅಂತ ಹೇಳಿ ಸುಮಾರು 70,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನವದೆಹಲಿಯ ಕರ್ತವ್ಯ ಪಥದ ನೇರ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ದೇಶಾದ್ಯಂತ ದೇಶಭಕ್ತಿಯ ಅಲೆ ಮೇಳೈಸಿದೆ. ಭವ್ಯ ಪರೇಡ್ ಕರ್ತವ್ಯ ಪಥದಲ್ಲಿ ಸಾಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಂಭ್ರಮದ ವಾತಾವರಣ ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದಲ್ಲಿ ನಾವು ಕಾಣ್ತಾ ಇದೆ ನಮಗೆ. ಅದರಲ್ಲೂ ಕರ್ತವ್ಯ ಪಥದಲ್ಲಿ ವಿಶೇಷ ರೀತಿಯಲ್ಲಿ ಪರೇಡ್ ಸೇರಿದಂತೆ ನಮ್ಮ ಶಕ್ತಿ ಅನಾವರಣವಾಗುವುದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಹಜ. ನಮ್ಮ ದೇಶದಲ್ಲಿ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಕೆಲವರಿಗಷ್ಟೇ ಪಾಸ್ ಇದ್ದವರಿಗಲ್ಲಿ ಅವಕಾಶ ಇರುತ್ತೆ. Together they lent Kartavya Path a distinctive elegance, symbolizing the unity and diversity that lie at the heart of the Republic.
ದೇಶದಲ್ಲಿ ದೇಶಭಕ್ತಿಯ ಅಲೆ ಜೊತೆಯಲ್ಲಿ ಕರ್ತವ್ಯ ಪಥದಲ್ಲಿ ನಮ್ಮ ಶಕ್ತಿ ಅನಾವರಣ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಲೆಫ್ಟಿನೆಂಟ್ ಕರ್ನಲ್ ಸುನೀಲ್ ಕುಮಾರ್ ಮತ್ತೆ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಪರೇಡ್ ಅಲ್ಲಿ ನನಗೆ ಒಬ್ಬ ಮಹಿಳೆಯಾಗ ಅನ್ಸೋದು ನಾರಿ ಶಕ್ತಿಗೆ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಸರಿ ಸಮಾನ ಪುರುಷರಿಗೆ ಅಂತ ಬಾಯಿ ಮಾತಲ್ಲಿ ಹೇಳೋದು ಬೇರೆ, ಸೊ ಆ ಜಾಗವನ್ನು ಕಲ್ಪಿಸೋದು ಬೇರೆ ಆಗುತ್ತೆ. ಆ ಮಹಿಳಾ ಶಕ್ತಿ ನಾರಿ ಶಕ್ತಿ ಬಗ್ಗೆ ಆ ಆದ್ಯತೆ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ ನಮ್ಮ ರಾಷ್ಟ್ರಪತಿಗಳು ಅದಕ್ಕಿಂತ ಪ್ರೌಡ್ ಮೂಮೆಂಟ್ ಇನ್ನೇನು ನಮಗಿರಕ್ಕೆ ಸಾಧ್ಯ. ದೇಶದ ಮೊದಲ ಪ್ರಜೆ, ದ ಫಸ್ಟ್ ಸಿಟಿಸನ್ ಆಫ್ ದ ಕಂಟ್ರಿ, ಅವರು ಫ್ಲಾಗ್ ಹಾಯ್ಸ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಒನ್. ಸೆಕೆಂಡ್ಲಿ, ಯಾವುದೇ ಸೆಕ್ಟರ್ ಆಗಲಿ ಅದು ಅವರು ಸಾಧಿಸ್ದಿರ ಇರೋಂತಹ ಒಂದು ಹೈಟ್ ಅನ್ನೋದೇನೂ ಇಲ್ಲ, ಎಲ್ಲನೂ ಅಚೀವ್ ಆಗಿದೆ. ಜಸ್ಟ್ ಟು ಟಾಕ್, ಇವತ್ತು ನಮ್ಮ ಸ್ಟಾರ್ಟಪ್ ಎನ್ವೈರನ್ಮೆಂಟ್ ಅಂತ ಬಿಟ್ಟು ನಾವು ಹೇಳಿದ್ರೆ 43% ಸ್ಟಾರ್ಟಪ್ಸ್ ಏನಿದೆ ದೇ ಆರ್ ಹೆಡೆಡ್ ಬೈ ವುಮೆನ್ ಇನ್ ದಿಸ್ ಕಂಟ್ರಿ. ಆ್ಯಂಡ್ ಅದೇ ರೀತಿ ಗೌರ್ಮೆಂಟ್ ಕೂಡ ಫೆಸಿಲಿಟೀಸ್ ಅವ್ರಿಗೆ ಕಲ್ಪಿಸ್ತಾ ಇದೆ. ಫೈಟರ್ ಪೈಲಟ್ಸ್ ರಫಾಲ್ ಅದನ್ನ ಇವತ್ತು ಇವರು ಹಾರಿಸ್ತಾ ಇದ್ದಾರೆ. ನಮ್ಮ ಆಪರೇಷನ್ ಸಿಂಧೂರಲ್ಲಿ ವಿಂಗ್ ಕಮಾಂಡರ್ ವಮಿಕಾ ಸೇನ್, ಶಿ ಹ್ಯಾಸ್ 2000 hours of flying experience of cheetah helicopters. ಆಮೇಲೆ ನೀವು ಯು ಲುಕ್ ಅಟ್ ಎನಿ ಸೆಕ್ಟರ್, ಯಾವುದೇ ಸೆಕ್ಟರ್ ನೀವು ತಗೊಳ್ಳಿ, ಆ ಸೆಕ್ಟರಲ್ಲಿ ಅವರು ಇಲ್ದಿರ ಇರೋಂತಹ ಒಂದು ಇದಿಲ್ಲ. ಆ್ಯಂಡ್ ಈಕ್ವಲ್, ಅದು ಹೇಳ್ತಾರಲ್ಲ ಕಂದೆ ಸೆ ಕಂದ ಅಂತ ಹೇಳ್ತಾರೆ, ಹೆಗಲೆ ಸೇರಿಸಿ ದೇಶನ ಕಟ್ಟಕ್ಕೋಸ್ಕರ ಒಂದು ಅವರು ದೇಶದ ಒಂದು ಇದರಲ್ಲಿ ಶಕ್ತಿಯಲ್ಲಿ ಅದನ್ನು ಕಟ್ಟೋದ್ರಲ್ಲಿ ಅವರು ಅದೇ ರೀತಿ ಈಕ್ವಲ್ ಆಗಿ ಅವರು ಭಾಗಿಯಾಗ್ತಾ ಇದ್ದಾರೆ. ಯಾರು ಇವತ್ತಿನ ದಿನದಲ್ಲಿ ಸಿಕ್ಕಿರುವಂತಹ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಇನ್ಇಕ್ವಾಲಿಟಿ ಅನ್ನೋದು ಅದು ಆಲ್ಮೋಸ್ಟ್ ಈಗ ಇಲ್ಲ ಅಂತ ಆಗಿದೆ. ಸೊ ಆ ಒಂದು ಕಾರಣದಿಂದ ಅದನ್ನ ಶಕ್ತಿನ ತೋರಿಸ್ಬೇಕು ಅಂದ್ರೆ, ಅಂಡ್ ಮೋರ್ ಓವರ್ ನಮ್ಮ ಕಲ್ಚರಲ್ಲಿ ಯಾವತ್ತೂ ಸ್ತ್ರೀಯರಿಗೆ ನಾವು ಒಂದು ಅಧಿಕಾರ ಕೊಡ್ಬೇಕನ್ನೋದಿಲ್ಲ. ಆವತ್ತಿಂದ ನಾವು ಹಿಂದಿನಿಂದ ತಗೊಂಡ್ರು ಅಂದ್ರೆ ಫಸ್ಟ್ ಹೇಳೋದು ಮಾತಾ ದುರ್ಗಾ ಅಂತಾನೆ, ಅಲ್ಲಿಂದಾನೇ ಎಲ್ಲ ಶುರುವಾಗುತ್ತೆ. ಅಲ್ಲಿಂದ ಶುರುವಾಗಿ ಯಾವತ್ತೂ ವಿಮೆನ್ಸ್ಗೆ ರೈಟ್ ಕೊಡ್ಬೇಕು ಅನ್ನೋದಿಲ್ಲ, ಅದು ಆವತ್ತಿಂದಾನೂ ಇತ್ತು. ನಮ್ಮ ಕಲ್ಚರಲ್ಲಿ ಅದಿತ್ತು. ಪ್ರಪಂಚದಲ್ಲಿ ಬೇರೆ ಕಲ್ಚರ್ಸ್ ಶುರುವಾಗಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಮಹಾರಾಣಿಯರು ಯುದ್ಧ ಮಾಡಿರುವಂತಹ ಒಂದು ಇದಾಗ್ಲಿ, ಏನು ಇತಿಹಾಸ ಆಗಲಿ, ಆಮೇಲೆ ಮಹಾರಾಣಿಯರು ಚೆನ್ನಾಗಿ ಆಡಳಿತ ನಡೆಸಿದಂತಹ ಒಂದು ಇದಾಗ್ಲಿ, ಉದಾಹರಣೆಗಳಾಗ್ಲಿ ನಮ್ಮ ದೇಶದಲ್ಲಿ ತುಂಬಾ ಇದೆ. ಸೊ ಇದು ಅಲ್ಲಿ ಇವತ್ತು ಅನಾವರಣ ಆಗ್ತಿದೆ ಅಂತ ಹೇಳಿದ್ರೆ, ಆ್ಯಂಡ್ ಪ್ರತಿ ವರ್ಷ ಇದು ನಡೀತಾ ಇದೆ ತುಂಬಾ ವರ್ಷದಿಂದ, ತುಂಬಾ ಸಾಧನೆಗಳು ಕೂಡ ನಡೆದಿವೆ. ಅದನ್ನ ನಾವು ತೋರಿಸ್ಬೇಕು. ಆ್ಯಂಡ್ ಎಷ್ಟೋ ಜನ ಅವಾರ್ಡೀಸ್, ಪದ್ಮ ಅವಾರ್ಡೀಸ್ ಆಗ್ಬೋದು, ಇಲ್ಲ ಬೇರೆ ಅವಾರ್ಡೀಸ್ ಆಗ್ಬೋದು, ಅವರೆಲ್ಲರೂ ದೇ ಆರ್ ಆಲ್ ದೇರ್ ಲಿಸ್ಟಲ್ಲೆಲ್ಲ ಅನೌನ್ಸ್ ಆಗಿದೆ. ಸೊ ಮ್ಯಾಟರ್ ಆಫ್ ಪ್ರೈಡ್, ಈಕ್ವಲ್ ಆಗಿ ಇಟ್ಸ್ ಕಮಿಂಗ್ ಆಫ್ ದಿ ಏಜ್. ಒಂದ್ ಸೆಕೆಂಡ್ ಮಾತಾಡ್ತಾ ಹೋಗೋಣ. ಇದೀಗ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಆಗಮಿಸಿದ್ದಾರೆ. ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬರಮಾಡಿಕೊಂಡ್ರು. ಮತ್ತೆ ಸೇನೆಯ ಅಧಿಕಾರಿಗಳನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲಿಗೆ ಯುದ್ಧ ಸ್ಮಾರಕಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾರೆ. ತದನಂತರ ಕರ್ತವ್ಯ ಪಥಕ್ಕೆ ಅವರು ಆಗಮಿಸ್ತಾರೆ. ಯಾಕಂದ್ರೆ ಅತಿಥಿಗಳು ಸೇರಿದಂತೆ ರಾಷ್ಟ್ರಪತಿಗಳನ್ನ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೋಗ್ತಾರೆ. ಈಗ ಯುದ್ಧ ಸ್ಮಾರಕಕ್ಕೆ ಮೊದಲು ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟು ನಮ್ಮ ದೇಶಕ್ಕೋಸ್ಕರ ವೀರ ತ್ಯಾಗ ಮಾಡಿದಂತ ಯೋಧರಿಗೆ ಗೌರವ ನಮನವನ್ನ ಸಲ್ಲಿಸ್ತಾರೆ. Prime Minister Narendra Modi having arrived here at the National War Memorial, now moving towards the Amar Chakra, or the Circle of Immortality. Here is lit the eternal flame, or the Amar Jawan Jyoti, which burns continuously under the central obelisk. Fire, pure and strong and vibrant, symbolizing the immortality of the spirit of the foreign soldier. The laying of the wreath by the Prime Minister, a solemn tribute to those who for our today gave up their tomorrow. The circular wreath, symbolic of eternity, the continuity of the cycle of life and the journey ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ವೀರ ಹೋರಾಟದಲ್ಲಿ ವೀರ ಮರಣ ಅಪ್ಪಿರೋದು ಅಂತವ್ರನ್ನ ನಾವು ಸ್ಮರಿಸಲೇಬೇಕಾಗುತ್ತೆ. ಸೊ ಯುವ ಜನತೆಗೂ ಇದರಿಂದ ಒಂದು ಸಂದೇಶವನ್ನ ಕೊಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಬಹುಶಃ ಹೋದ್ರೆ ಗೊತ್ತಾಗುತ್ತೆ, ಅಂದ್ರೆ ಆ ರೋಮಾಂಚನ ಆಗ್ಬಿಡುತ್ತೆ. ಸೊ ವೀರ ಯೋಧರನ್ನ ನೆನೀತಾ ಆ ಯುದ್ಧದ ಸಂದರ್ಭದಲ್ಲಿ
ದೇಶ ಸೇವೆ, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಪರವಾಗಿಲ್ಲ, ಶತ್ರುಗಳ ನಾಶ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. Tranquil. While a billion hearts beat, some ಅಂದ್ರೆ now ಪ್ರತಿ ಬಾರಿನೂ lie still. ಧ್ವಜಾರೋಹಣ ಆಗೋಕ್ಕೂ As ಮುಂಚಿತವಾಗಿ ಯುದ್ಧ gratitude, ಸ್ಮಾರಕಕ್ಕೆ homage and ಹೋಗೋದು ಒಂದು honor ಪ್ರತೀತಿ, fall, ಒಂದು ಸಂಪ್ರದಾಯ the ತರ. silence ಸೊ simply ನಿಮ್ಗಲ್ಲಿ ಹೋದಾಗ send the ಆಸ್ ಎ ಸೋಲ್ಜರ್ ಯಾವ ಥರದ್ದೊಂದು ಕಿಚ್ಚು ಬರುತ್ತೆ, ಅಥವಾ ಆ ಯುದ್ಧ ಸ್ಮಾರಕಗಳನ್ನ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ? ತುಂಬ ಜನ ನಮ್ಮ ಜೊತೆಯಲ್ಲೇ ಇದ್ದವರು ನಾವು ನೋಡಿದ್ದೀವಿ, ನಮ್ಮ ಎದುರುಗಡೆನೆ ಅವರು ಈಗಿದ್ರು ಸ್ವಲ್ಪ ಹೊತ್ತಲ್ಲಿ ಇಲ್ಲ, ಆ ರೀತಿ ನಾವು ಅದನ್ನು ನಾವು ನೋಡಿದ್ದೀವಿ. ನಮ್ಮ ಜೊತೆ ಟ್ರೈನ್ ಆದವರು ಅಂದರೆ ಸ್ವಲ್ಪ ದಿನದ ಮುಂಚೆ ಅಲ್ಲಿಗೆ ಹೋಗಿದಾಗ ನನ್ನ ಜೊತೆಲೇ ಟ್ರೈನಿಂಗ್ ಲೆಫ್ಟಿನೆಂಟ್ ನವದೀಪ್ ಸಿಂಗ್ ಅಂತ, ಅಶೋಕ ಚಕ್ರ ಅವಾರ್ಡಿ 2011 ಗುರೇಜ್ ಸೆಕ್ಟರಲ್ಲಿ ಒಂದು ಆಪರೇಷನ್ ನಡೆದಿತ್ತು. ಲೆಫ್ಟಿನೆಂಟ್ ನವದೀಪ್ ಸಿಂಗ್ ಅಂತ, ಟೈಗರ್ ಆಫ್ ಗುರೇಜ್ ಅಂತಾನೆ ಕರೀತಾರೆ ಇವತ್ತಿಗೂ. 15th ಮರಾಠ ಲೈಟ್ ಇನ್ಫೆಂಟ್ರಿ ಬೆಟಾಲಿಯನ್ ಇದು. ಅದಾದಮೇಲೆ 2019 ಅಟ್ಯಾಕ್ ಆಯಿತು. ಅದಾದ ತಕ್ಷಣ ಒಂದು ಆಪರೇಷನಲ್ಲಿ ಮೇಜರ್ ವಿಭೂತಿ ಶಂಕರ್ ಡೌಂಡಿಯಾಲ್ ಅಂತ ನನ್ನ ಕೋರ್ಸ್ ಮೇಟ್ ಒನ್ಸ್ ಅಗೇನ್, ನಾವೆಲ್ಲ ಜೊತೆಯಲ್ಲಿ ಇದ್ದವರು. ಅವರ ಹೆಸರುಗಳನ್ನ ನಾವು ಹುಡುಕಕ್ಕೆ ಹೋಗ್ತೀವಲ್ಲ, ಅದು ಆ ನೋವನ್ನ ಹೇಳ್ಕೊಳಕ್ಕಾಗಲ್ಲ ಆ ಸ್ಮಾರಕ. ಬಟ್ ಅಟ್ ದ ಸೇಮ್ ಟೈಮ್ ಅಂಥ ಒಂದು ಭವ್ಯ ಸ್ಮಾರಕ ಫಾರ್ ದ ಫಾಲನ್ ಸೋಲ್ಜರ್ಸ್, ಮಾರ್ಟೆಡ್ ಸೋಲ್ಜರ್ಸ್, ಹುತಾತ್ಮ ಸೈನಿಕರು ಯಾರಿರ್ತಾರೆ ಅವರಿಗೋಸ್ಕರ ಅದು ಇವತ್ತು ಕ್ರಿಯೇಟ್ ಆಗಿದೆ. ಆ್ಯಂಡ್ ಒಬ್ಬೊಬ್ಬ ಸೈನಿಕನ ಹೆಸರು ಕೂಡ ಅದರಲ್ಲಿ ಇಟ್ ಈಸ್ ಎಚ್ಡ್ ಓವರ್ ದೇರ್. ಒಬ್ಬೊಬ್ಬ ಸೈನಿಕನ ಹೆಸರಲ್ಲಿ ಒಂದು ಇಟ್ಟಿಗೆ ರೀತಿಯಲ್ಲಿ ಅಲ್ಲಿ ಇಟ್ಟಿದ್ದಾರೆ. ನಾವು ಹೋಗೋದನ್ನು ನಾವು ಹುಡುಕ್ಬೋದು. ನೋವಾಗುತ್ತೆ, ಬಟ್ ಫಾರ್ ಎವರ್ ದೇ ಆರ್ ರಿಮೆಂಬರ್ಡ್. ಯಾವತ್ತಿಗೂ ಅವರು ಅವ್ರ ಹೆಸರಲ್ಲಿ ಅಮರವಾಗೋದಕ್ಕೆ ಅದನ್ನ ಅಮರ್ ಚಕ್ರ ಅಂತ ಹೇಳ್ತಾರಲ್ಲ, ಅಮರ್ ಚಕ್ರ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾರೆ. ಸೊ ಒಂದು ನಿಮಿಷ ಅವರಿಗೆ ಒಂದು ನಮಿಸಿದ ಮೇಲೆ ಅಲ್ಲಿ ಮೌನಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಡಿದಂಥ ಯೋಧರಿಗೆ, ವೀರ ಮರಣವನ್ನು ಹೊಂದಿದಂಥ ಯೋಧರಿಗೆ ಮೌನಾಚರಣೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದಾದ ಮೇಲೆ ಕರ್ತವ್ಯ ಪಥಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ, ಅತಿಥಿಗಳನ್ನು ಸ್ವಾಗತಿಸ್ತಾರೆ, ರಾಷ್ಟ್ರಪತಿಗಳನ್ನು ಕೂಡ ಬರಮಾಡಿಕೊಳ್ತಾರೆ. ಸದ್ಯಕ್ಕೆ ಯೋಧರ ಸ್ಮಾರಕಕ್ಕೆ ನರೇಂದ್ರ ಮೋದಿ ಅವರು ನಮಿಸ್ತಾ ಇದ್ದಾರೆ. ಕೇವಲ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವದ ದಿನ ಮಾತ್ರ ನಮ್ಮ ವೀರ ಯೋಧರನ್ನು ಸ್ಮರಿಸೋದಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ನಾವು ಸ್ವಚ್ಛಂದವಾಗಿ ಇಲ್ಲಿ ನಮಗೆ ಬೇಕಾದನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಇವತ್ತಿಗೂ ಕಾರಣ, ಈ ಕ್ಷಣಕ್ಕೂ ಕಾರಣ, ಈ ಸೆಕೆಂಡ್ಗೂ ಕಾರಣ ಗಡಿಯನ್ನು ಕಾಯ್ತಿರುವಂಥ ನಮ್ಮ ಯೋಧರು. ಹಾಗೆಯೇ ಈ ಹಿಂದೆ ವೀರ ಮರಣವನ್ನು ಅಪ್ಪಿರುವಂಥ ಯೋಧರು, ಅವರನ್ನು ಪ್ರತಿ ಕ್ಷಣನೂ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ. ಅಂದರೆ ವಿಶೇಷವಾಗಿ ನಾವು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಬಂದಾಗ ಯೋಧರ ಬಗ್ಗೆ ಸ್ಮರಿಸ್ಕೊಳ್ತೀವಿ ಅಥವಾ ಅವ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಆ ಕಷ್ಟಗಳು ಹೆಂಗಿರುತ್ತೆ ಗಡಿ ಭಾಗದಲ್ಲಿ ಪ್ರತಿದಿನ? ಕಷ್ಟ ತುಂಬ ಇರುತ್ತೆ. ಆದರೆ ವಿ ಆರ್ ಟ್ರೈನ್ಡ್. ನಾವು ವೆನ್ ವಿ ಆರ್ ಇನ್ ಪೀಸ್, ವಾರ್ ನಡೀತಿಲ್ಲ ಅಂದರೆ ತುಂಬ ಜನ ಕೇಳ್ತಾರೆ, ವಾಟ್ ಆರ್ ಯು ಡೂಯಿಂಗ್, ಈಗೇನು ವಾರ್ ಇಲ್ಲ, ಬಟ್ ದೆನ್ ವಿ ಆರ್ ಟ್ರೈನಿಂಗ್ ಫಾರ್ ದ ವಾರ್. ಅದೇ ಟೈಮಲ್ಲಿ ಇರುತ್ತೆ. ಗಡಿಯಲ್ಲಿ ಕಷ್ಟ ಹೇಗಿರುತ್ತೆ, ಸಣ್ಣ ಎಕ್ಸಾಂಪಲ್, ಈಗ ಸಿಯಾಚಿನ್ದು ಒಂದು ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಐ ವಾಸ್ ದೇರ್ 4 ತಿಂಗಳು ನಾನು ಗ್ಲೇಷಿಯರ್ ಒಳಗಡೆ ಇದ್ದೆ. ಸಿಯಾಚಿನ್ ಗ್ಲೇಷಿಯರ್ಲಿ ಅಟ್ ಅರೌಂಡ್ 18,500 ಫೀಟ್ ಆಲ್ಟಿಟ್ಯೂಡಲ್ಲಿ ಇದೆ.
ನಿಧಾನಕ್ಕೆ ಫಸ್ಟ್ ಮಂತ್ ವಾಸ್ ಪ್ರಿಟಿ ಓಕೆ, ಸೆಕೆಂಡ್ ಮಂತ್ ನಿಧಾನಕ್ಕೆ ಹಸಿವು ಸಾಯ್ತಾ ಹೋಯಿತು, ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಅಲ್ಲಿ ನೀವೇನಿಟ್ಟಿದ್ರು ಫ್ರೀಸ್ ಆಗಿಬಿಡುತ್ತೆ, ನೀವು ಜ್ಯೂಸ್ ಇಟ್ಟಿದ್ರೆ ಜ್ಯೂಸ್ ಫ್ರೀಸ್ ಆಗಿಬಿಡುತ್ತೆ. ಆ್ಯಂಡ್ ವಿತ್ ಎಗ್ಸ್ ಯು ಕ್ಯಾನ್ ಪ್ಲೇ ಕ್ರಿಕೆಟ್, ಅಷ್ಟು ಗಟ್ಟಿ ಆಗಿಬಿಡುತ್ತೆ. ಇದೆಲ್ಲ ಎಕ್ಸಾಂಪಲ್ಸ್ ನಾನು ಹೇಳ್ತಿದ್ದೀನಿ. ನಿಮಗೆ ಏನೂ ಮಾಡ್ಬೇಕನ್ಸಲ್ಲ, ಊಟ ಮಾಡ್ಬೇಕನ್ಸಲ್ಲ, ಆರೋಗ್ಯದ ಮೇಲೆ ಭಯಂಕರ ನಿಮಗೆ ಅದು ಎಫೆಕ್ಟ್ ಆಗುತ್ತೆ. ನೀವು ಆಲ್ಟಿಟ್ಯೂಡ್ಸ್ಗೆ ಹೋದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ, ವಿಚ್ ವಿಲ್ ರಿಮೈನ್ ಫಾರ್ ರೆಸ್ಟ್ ಆಫ್ ಯುವರ್ ಲೈಫ್. ಅದರ ಜೊತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಿರುತ್ತೆ ಅಂತ ಹೇಳಿದ್ರೆ, ಅದರ ಜೊತೆಲೆ ಎನಿಮಿ ಅಟ್ಯಾಕ್ ಈಸ್ ಇಮಿನೆಂಟ್. ಯಾವ ಟೈಮಲ್ಲಿ ಎನಿಮಿ ಅಟ್ಯಾಕ್ ಮಾಡ್ತಾನೆ ನಿಮಗೆ ಹೇಳಕ್ಕಾಗಲ್ಲ. ಇದು ಒಂದು ಆಲ್ಟಿಟ್ಯೂಡ್ಸ್ ಲದಾಖ್ ಸೆಕ್ಟರ್ದಾಗ. ಜಮ್ಮು ಅಂಡ್ ಕಾಶ್ಮೀರ್ ಸೆಕ್ಟರ್, ನೀವು ಕಾಶ್ಮೀರ್ ಈ ಕಡೆ ವ್ಯಾಲಿಗೆ ನೀವು ಬಂದ್ರಿ ಅಂತ ಹೇಳಿದ್ರೆ ಟೆರರಿಸಮ್ ಇಸ್ ಇಮಿನೆಂಟ್. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಎಲ್ಲಿಂದ ಬರ್ತಾರೆ, ಏನು ಮಾಡ್ತಾರೆ. ಯಾಕಂದ್ರೆ ಟೆರೇನ್ ಆ ರೀತಿ ಇದೆ. ನಮಗೆ ತುಂಬಾ ಪ್ರಶ್ನೆಗಳು ಕೇಳ್ತಾರೆ. ನೀವು ಇನ್ಫ್ಯಾಕ್ಟ್ ನನಗೆ ಒಬ್ರು ಒಂದು ಡಿಬೇಟಲ್ಲಿ ನಾನು ಸ್ವಲ್ಪ ದಿನದ ಹಿಂದೆ, ನೀವು ಅಷ್ಟು ಜನ ಟೆರರಿಸ್ಟ್ ಬರ್ತಿದ್ದಾರೆ, ನೀವು ಯಾರು ಏನು ನೀವು ಪ್ರೊಟೆಕ್ಷನ್ ನೀವು ಕೊಡೋಕ್ಕಾಗ್ತಿಲ್ವಾ, ನೀವು ನಿಮ್ಮ ಕೆಲಸ ಸರಿಯಾಗಿ ಮಾಡ್ತಿಲ್ವಾ ಅನ್ನೋ ಪ್ರಶ್ನೆನೂ ಸೇನೇನು ಕೇಳ್ತಾರೆ. ಅಲ್ಲಿ ಈ ಪ್ರಶ್ನೆ ಕೇಳಕ್ ಮುಂಚೆ ಒಂದ್ಸಲ ಅಲ್ಲಿ ಬಂದು ನೋಡ್ಬೇಕು ಹೇಗಿರುತ್ತೆ ಅಂತ. ನೀವು ಏನ್ ಹೇಳ್ತಾರಂದ್ರೆ ಮೌಂಟೇನ್ಸ್ ಆರ್ ಮ್ಯಾನ್ ಈಟರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪರ್ವತಗಳು ನೀವು ಪೂರ್ತಿ ಎಲ್ಲಾ ದೇಶದ ಎಲ್ಲಾ ಜನನೂ ಅಲ್ಲಿ ನಿಲ್ಲಿಸ್ಬಿಡಿ, ಅದು ತಿನ್ಬಿಡುತ್ತೆ ಮೌಂಟೇನ್ಸ್. ಅಲ್ಲಿ ವ್ಯಾಲೀಸ್ ಯಾವ ರೀತಿ ಇರುತ್ತೆ, ರಿವರ್ಸ್ ಇರುತ್ತೆ, ಅದರಲ್ಲಿ ಎಲ್ಲಾನು ಅವರು ಹೇಗೆ ನುಸುಳ್ಕೊಂಬರಕ್ಕೆ ಜಾಗಗಳಿವೆ, ತುಂಬಾ ಇದೆ. ನಮ್ಮ ಬಾರ್ಡರ್ ಆ ರೀತಿ ಇದೆ, ಲೆಟ್ಸ್ ಅಕ್ಸೆಪ್ಟ್ ಇಟ್. ಅದನ್ನ ನಾವು ಹಿಮಾಲಯಾಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದ್ರ ಒಳಗಡೆ ನಾವು ಬದುಕೋದನ್ನ ಕಲಿಬೇಕು, ಅದ್ರ ಒಳಗಡೆ ನಮ್ಮ ದೇಶನ ನಾವು ಕಾಯೋದನ್ನ ನಾವು ಕಲಿಬೇಕು. ಟೆರರಿಸಮ್ ಇಮಿನೆಂಟ್, ಈಗ ಕಡಿಮೆ ಆಗಿದೆ ಇಲ್ಲ ಅಂತ ಹೇಳಿದೆ, ಬಟ್ ಆದರೂ ನಡೀತಾ ಇರುತ್ತೆ, ಆಗಾಗ ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ. ಈ ಎಲ್ಲ ಒಂದು ಕಷ್ಟಗಳ ಜೊತೆಯಲ್ಲಿ ನಾವು ಎನಿಮಿ ಅಟ್ಯಾಕ್ ಏನಿರುತ್ತೆ ಅದನ್ನು ನಾವು ಫೈಲ್ ಮಾಡಲೇಬೇಕು, ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಸರ್ವಿಸ್ ಆಫ್ ದ ನೇಷನ್, ನಾವು ಅದಕ್ಕೆ ನಾವು ಓತ್ ತಗೊಂಡಿರ್ತೀವಿ, ನಮ್ಮ ಒಂದು ಪ್ರಮಾಣ ವಚನ ಇರೋದಕ್ಕೆ ಇವನ್ ಟು ದ ಪೆರಿಲ್ ಆಫ್ ಮೈ ಲೈಫ್, ನನ್ನ ಒಂದು ಜೀವದ ಹಂಗು ತೊರೆದಾದ್ರೂ ಸರಿ, ಜೀವನ ಒತ್ತೆ ಇಟ್ಟಾದ್ರೂ ಸರಿ, ನನ್ನ ದೇಶನ ನಾನು ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು. ಅದರ ಎಕ್ಸಾಂಪಲೇ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇವತ್ತು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಅಷ್ಟು ಜನ ಆವತ್ತಿಂದ, ಅಂದರೆ 1947 ನಮ್ಮ ದೇಶ ಇಂಡಿಪೆಂಡೆನ್ಸ್ ನಮ್ಮ ದೇಶಕ್ಕೆ ಸಿಕ್ಕದಾಗಿಂದ ಹಿಡಿದು ಇವತ್ತಿನವರೆಗೂ ಎಷ್ಟೋ ಜನ ಹುತಾತ್ಮರಾಗ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಆ ಒಂದು ಹುತಾತ್ಮರ ಆತ್ಮಗಳಿಗೆ ಫಸ್ಟ್ಲಿ ಶಾಂತಿ ಸಿಗಲಿ, ಆ್ಯಂಡ್ ಅವರದೇ ಒಂದು ಮೋಟಿವೇಶನ್ ತಗೊಂಡು ನಾವು ನಮ್ಮ ಕೆಲಸ ಮಾಡ್ತೀವಿ. ನಮ್ಮ ಒಂದು ಮೂಲ ಧ್ಯೇಯ ಏನಿರುತ್ತಲ್ಲಿ ದೇಶನ ಕಾಪಾಡ್ತೀವಿ. ಬಟ್ ನನ್ನ ಜೊತೆ ಇರೋ ಅಂಥ ಒಬ್ಬ ವ್ಯಕ್ತಿ ಈಗಿರೋನು ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಇರ್ತಾನೋ ಇಲ್ವೋ ಹೇಳೋಕ್ಕಾಗಲ್ಲ, ಅಷ್ಟು ಅನ್ಸರ್ಟೈನ್ ಕಂಡೀಷನ್ಸ್ ಇರುತ್ತೆ. ಅಂಥ ಅನ್ಸರ್ಟನಿಟೀಸಲ್ಲಿ ನಾವು ಜೊತೆಯಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ಯಾಕಂದರೆ ನೆಕ್ಸ್ಟ್ ನಾವಿರ್ತೀವೋ ಇಲ್ವೋ ಅದು ಕೆಲವೊಂದ್ಸಲ ಆಪರೇಷನ್ಸ್ ನಡೀತಿದಾಗ ನಮಗೂ ಅದು ಗೊತ್ತಿರಲ್ಲ, ಅಷ್ಟು ಟೆರೇನ್ ಆ ರೀತಿ ಇದೆ. ನೀವು ಬರೀ ಎನಿಮಿನ್ ಫೈಟ್ ಮಾಡಲ್ಲ, ಅಲ್ಲಿ ನೀವು ಅಲ್ಲಿ ಪ್ರಕೃತಿನ ಕೂಡ ನೀವು ಫೈಟ್ ಮಾಡಬೇಕಾಗತ್ತೆ, ಏನು ನಡೀತಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಅಂಥ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ಟ್ರೈನಿಂಗ್ ಮತ್ತು ನಮ್ಮ ಮೋಟಿವೇಶನ್ ಇದೇನೆ ನಮಗೆ ಹೆಲ್ಪ್ ಮಾಡೋದು. ಆ್ಯಂಡ್ ಈ ಒಂದು ಹುತಾತ್ಮರು ಯಾರು ಇರ್ತಾರಲ್ಲ ಅವರ ಒಂದು ನೆನಪು ಮತ್ತು ಅವರ ಸಾಧನೆಗಳು ನಮ್ಮ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಏನಿರುತ್ತಲ್ಲ ಅದರ ಜೊತೆಯಲ್ಲೇ ನಾವು ಮುಂದುವರಿತಾ ಇರ್ತೀವಿ. ಇನ್ನು ರಕ್ಷಣೆ ಅಂತ ಬಂದಾಗ ಈಗ ಆತ್ಮನಿರ್ಭರತೆಗೆ ನರೇಂದ್ರ ಮೋದಿಯವರು ಸಾಕಷ್ಟು ಒತ್ತನ್ನು ಕೊಟ್ಟ ಮೇಲೆ ಇಲ್ಲೇ ಸ್ವದೇಶೀಯ ಅಂದರೆ ದೇಶೀಯವಾಗಿಯೇ ಯುದ್ಧೋಪಕರಣಗಳು ರೆಡಿ ಆಗ್ತಾ ಇದೆ, ಶಸ್ತ್ರಾಸ್ತ್ರಗಳು ರೆಡಿ ಆಗ್ತಿದೆ. ಸೊ ಎಷ್ಟು ಇಂಪ್ರೂವ್ ಆಗಿದೀವಿ ನಾವು ಅನ್ಸುತ್ತೆ ಸೇನೆಯಲ್ಲಿ ಕೆಲಸ ಮಾಡಿರೋದ್ರಿಂದ. ಗ್ರೇಟ್ ಇಂಪ್ರೂವ್ಮೆಂಟ್. ನಾನು ಕಂಪ್ಯಾರಿಟಿವ್ ಚಾರ್ಟ್ಸ್ ಡ್ರಾ ಮಾಡೋಕ್ಕಿಂತ ಮುಂಚೆ ನಾನು ಏನು ಹೇಳಬೇಕಂತ ಹೇಳಿದ್ರೆ, ಈ ಪಾತ್ಗೆ ನಾವು ತುಂಬ ಮುಂಚೆನೇ ಬರಬೇಕಾಗಿತ್ತು. ಇಟ್ ವಾಸ್ ಎ ಪಾಸಿಬಿಲಿಟಿ, ಬಟ್ ನಾವು ಡೈವರ್ಟ್ ಆಗಿಬಿಟ್ವಿ ಇತಿಹಾಸದಲ್ಲಿ ಎಲ್ಲೋ ಒಂದು ಪಾಯಿಂಟಲ್ಲಿ. ನಾವು ಇದ್ರ ಕಡೆ ನೋಡಿದಿರಾ ಫಾರಿನ್ ಎಕ್ವಿಪ್ಮೆಂಟ್ ಏನಿದೆ ನಾವು ಅದ್ರ ಮೇಲೆ ತುಂಬಾ ನಾವು ಡಿಪೆಂಡ್ ಆದ್ವಿ. ಅದು ಸತ್ಯ, ಇವತ್ತಿಗೂ ಇದೆ ಡಿಪೆಂಡೆನ್ಸಿ, ನಮ್ದು ಹೋಗಲ್ಲ. ಗ್ಲೋಬಲ್ ಸೆಟಪ್ ಅಲ್ಲಿ ನಾವೊಂದು ದೇಶವಾಗಿದ್ದೀವಿ ಅಂದ್ರೆ ಡಿಪೆಂಡೆನ್ಸಿ ಅನ್ನೋದು ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಇವನ್ ಅಮೆರಿಕ ಕೂಡ ಕೆಲವೊಂದು ಉಪಕರಣಗಳೇನಿದೆ ಅದು ಹೊರಗಡೆಯಿಂದ ತಗೊಳುತ್ತೆ, ರಷ್ಯಾ ಕೂಡ ತಗೊಳುತ್ತಿಲ್ಲ ಅಂತಲ್ಲ, ಬಟ್ ಟು ಅನ್ ಎಕ್ಸ್ಟೆಂಟ್ ಇಟ್ಸ್ ಓಕೆ. ಆದ್ರೆ ಇವತ್ತು ಆ ಪರಿಸ್ಥಿತಿ ನಿಧಾನಕ್ಕೆ ಬದಲಾಗ್ತಾ ಇದೆ. ಅದು ಒಂದು ಸ್ಮಾಲ್ ಆರ್ಮ್ಸ್ ಇರ್ಬೋದು, ಇಲ್ಲ ಒಂದು ಬುಲೆಟ್ ಇರ್ಬೋದು. ನಾವು ಮುಂಚೆ ಅದನ್ನು ಕೂಡ ನಾವು ತುಂಬಾ ಇಂಪೋರ್ಟ್ ನಾವು ಮಾಡ್ಕೋತಾ ಇದ್ವಿ. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಿಧಾನಕ್ಕೆ ಅದು ಬದಲಾಗ್ತಿದೆ. ಇಲ್ಲಿ ನೆಸೆಸರಿ ಸೆಟಪ್ ಏನು ಬೇಕು ನಾವು ಅದನ್ನು ಆಲ್ರೆಡಿ ಮಾಡಿ
ನಮ್ಮ ರೈಫಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಬುಲೆಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಸ್ಪೇಸ್ ಟೆಕ್ನಾಲಜಿ ಇಸ್ ಸಮಥಿಂಗ್ ದಟ್ ಈಸ್ ಕಮಿಂಗ್ ಅಪ್ ವೆರಿ ಬಿಗ್ ಇನ್ ಇಂಡಿಯಾ. ಸ್ಪೇಸ್ ಟೆಕ್ನಾಲಜಿ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಯಾಕಂದರೆ ವಾರ್ಫೇರ್ ಬರೀ ಈಗ ನಮ್ಮ ಆರ್ಮಿ ನೇವಿ ಏರ್ಫೋರ್ಸ್ 3 ಡೈಮೆನ್ಷನ್ಸ್ ಅಲ್ಲಿ ಅದು ಉಳಿದಿಲ್ಲ, ಅದು ಭೂಮಿ ಮೇಲೆ ಮಾತ್ರ ಉಳಿದಿಲ್ಲ. ಸ್ಪೇಸ್ ಈಸ್ ಒನ್ ಮೋರ್ ಸೆಕ್ಟರ್. ಎಕ್ಸಾಂಪಲ್, ಈಗ ವೆನಿಜುವೆಲಾ ಅಲ್ಲಿ ಮೊನ್ನೆ ಪ್ರೆಸಿಡೆಂಟ್ನ ಕಿಡ್ನಾಪ್ ಮಾಡಿದ ತಕ್ಷಣ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಎಲಾನ್ ಮಸ್ಕ್ ಏನಂತ, ಪೂರ್ತಿ ವೆನಿಜುವೆಲಾಗೆ ನಾನು ಫ್ರೀ ಇಂಟರ್ನೆಟ್ ಕೊಡ್ತೀನಿ ಸ್ಪೇಸ್ ಎಕ್ಸ್ ಇಂದ ಅಂತ ಹೇಳ್ಬಿಟ್ಟು. ಕಾರಣ ಎಲ್ಲಿಂದ ಕೊಡ್ತಿದ್ದಾನೆ, ವೆರ್ ಈಸ್ ಈ ಗೋಯಿಂಗ್ ಟು ಗಿವ್ ಇಟ್ ಫ್ರಮ್? ಅದೆಲ್ಲಾನು ನಡೆಯೋದು ಸ್ಪೇಸ್ ಇಂದಾನೆ. ಸೊ ಸ್ಪೇಸ್ ವಾರ್ಫೇರ್ ನಾವು ಅದರಲ್ಲೂ ಇವತ್ತು ವಿ ಹ್ಯಾವ್ ಮೇಡ್ ಲಾಟ್ ಆಫ್ ಅಡ್ವಾನ್ಸ್ ಆ್ಯಂಡ್ ತುಂಬ ಇನ್ನೂ ನಾವು ಮುಂದೆ ಮಾಡೋವಂಥದ್ದು ತುಂಬ ಇದೆ. ಬಟ್ ಪ್ರತಿಯೊಂದು ಹೆಜ್ಜೆ ಒಂದೊಂದು ದಿನಾನು ನಾವೇನು ತಗೋತಾ ಇದೀವಲ್ಲ, ಅದು ದಟ್ ಈಸ್ ಸಿಗ್ನಿಫಿಕೆಂಟ್. ಧ್ವಜಾರೋಹಣಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರಾಗಿರುವಂತಹ ಕಾರಣ ಈ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿಯುವಂತ ಹಬ್ಬ ಅಂದ್ರೆ ಗಣರಾಜ್ಯೋತ್ಸವದ ದಿನ ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡೋದು ಪರಂಪರೆಯಾಗಿ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಅದರಲ್ಲೂ ಮಹಿಳೆಯಾಗಿ ರಾಷ್ಟ್ರಪತಿಗಳು ಈ ಬಾರಿ ಮತ್ತೊಮ್ಮೆ ಧ್ವಜಾರೋಹಣವನ್ನ ಮಾಡ್ತಿರೋದು ನಮಗೆ ಸಂತಸದ ವಿಷಯ. ಕರ್ತವ್ಯ ಪಥದಲ್ಲಿ ಭವ್ಯ ಪರೇಡ್ ಜೊತೆಯಲ್ಲಿ ನಮ್ಮ ಸೇನಾ ಶಕ್ತಿಯ ಅನಾವರಣ, ಧ್ವಜಾರೋಹಣ ನೆರವೇರಿದ ನಂತರ ಆಗುತ್ತೆ. ಈ ಬಾರಿ ಏಕತೆಯ ಸಂದೇಶವನ್ನ ಜಗತ್ತಿಗೆ ಸಾರ್ತಾ ಆತ್ಮ ನಿರ್ಭರತೆಯ ಅನಾವರಣ ಮತ್ತೊಮ್ಮೆ ಆಗ್ತಾ ಇದೆ. ಮತ್ತೆ ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದಂತ ಹಿನ್ನೆಲೆಯಲ್ಲಿ ಆ ಪರಿಕಲ್ಪನೆಯ ಮೆರುಗು ಕೂಡ ಇವತ್ತು ನಾವು ಈ ಗಣತಂತ್ರದ ಸಂಭ್ರಮದಲ್ಲಿ ನೋಡಬಹುದು.